ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ನಾಳೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ನೆರವೇರಲಿದೆ. ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸೇರಿದಂತೆ ಹಲವು ಗಣ್ಯರು ಈ ವೇಳೆ ಹಾಜರಿರ್ತಾರೆ. ನಾವು ಈ ದೃಶ್ಯದಲ್ಲಿ ಗಮನಿಸಬಹುದು. ಹರದನಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಹೆಲಿಪ್ಯಾಡ್ ತಾತ್ಕಾಲಿಕವಾಗಿ ಇತ್ತು. ಈ ಹಿಂದೆ ಎಚ್.ಡಿ. ದೇವೇಗೌಡರು ಹಲವು ಬಾರಿ ಹೆಲಿಕಾಪ್ಟರ್ನಲ್ಲಿ ಇದೇ ಸ್ಥಳಕ್ಕೆ ಬಂದಿದ್ರು. ಈಗ ಮುಖ್ಯಮಂತ್ರಿಗಳು ಆಗಮಿಸ್ತಾರೆ ಹಿನ್ನೆಲೆಯಲ್ಲಿ ಎರಡು ಹೆಲಿಪ್ಯಾಡ್ ಇರಬೇಕಂತ ಒಂದು ನಿಯಮ ಇದೆ. ಹಾಗಾಗಿ ಮೇಲ್ಭಾಗದಲ್ಲಿ ಮತ್ತೊಂದು ಹೆಲಿಪ್ಯಾಡನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಏನಾರು ಎಚ್.ಡಿ. ದೇವೇಗೌಡರು ಇರ್ಬೋದು, ಅವರು ಸಹ ಏನಾರ ಹೆಲಿಕಾಪ್ಟರ್ನಲ್ಲಿ ಬಂದರೆ ಅವ್ರು ಇಳಿಲಿಕ್ಕೂ ಸಹ ಹೊಳೆನರಸೀಪುರದಲ್ಲಿ ತಾತ್ಕಾಲಿಕವಾದಂತಹ 3 ಏರ್ಪೋರ್ಟ್ಗಳಿವೆ, ಅಲ್ಲೂ ಸಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ಜಿಲ್ಲಾಧಿಕಾರಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಹೆಲಿಪ್ಯಾಡ್ನಲ್ಲಿ ಆಗ್ತಾ ಇರ್ತಕ್ಕಂಥ ಸಿದ್ಧತೆಗಳನ್ನು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸೇರಿದಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಎಲ್ಲರೂ ಸಹ ನಾಳೆ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗ್ತಾರೆ. ಈಗ ಎಲ್ಲ ಸಿದ್ಧತಾ ಕಾರ್ಯಗಳು ಭರದಿಂದ ಸಾಗಿವೆ. ಜಿಲ್ಲಾಧಿಕಾರಿಗಳು ಸಹ ಸ್ಥಳಕ್ಕೆ ಆಗಮಿಸಿ ಏನು ಅಂತ್ಯ ಸಂಸ್ಕಾರ ನಡೆಯುವಂಥ ಸ್ಥಳ ಇರ್ಬೋದು ಹಾಗೂ ಹೆಲಿಪ್ಯಾಡ್ ಏನೀಗ ನಿರ್ಮಾಣ ಆಗ್ತಿದೆ ಆ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಈಗ ಜಿಲ್ಲಾಧಿಕಾರಿ ಅವರಂತ ಕೆ.ಎಸ್. ದತ್ತಕುಮಾರಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ಹೇಳಿ ಮೇಡಮ್, ಎಷ್ಟು ಹೆಲಿಪ್ಯಾಡ್ ಒಟ್ಟು ನಿರ್ಮಾಣ ಮಾಡಿದ್ರೆ ನಾಳೆ ಯಾರೆಲ್ಲ ಗಣ್ಯರು ಬರ್ತಾರೆ ಮೇಡಮ್ ಸರ್ಕಾರದ ಕಡೆಯಿಂದ? ಗೊತ್ತಿರೋ ಹಾಗೆ ನಮ್ಮ ಮಾಜಿ ಪ್ರಧಾನಮಂತ್ರಿಯವರಾದ ದೇವೇಗೌಡಜಿಯವರ ಧರ್ಮಪತ್ನಿಯವರು ಚೆನ್ನಮ್ಮಾಜಿಯವರ ದೇಹಾಂತ್ಯವಾಗಿದೆ. ಹಾಗಾಗಿ ಅದಕ್ಕೆ ಎಲ್ಲ ನಮ್ಮ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ನಡೆಸಿದೆ. ನಮ್ಮ ಹಾಸನ ಜಿಲ್ಲೆ ಸಂಪೂರ್ಣ ಸಂತಾಪವನ್ನು ವ್ಯಕ್ತಪಡಿಸುತ್ತಾ ಈಗ ನಮ್ಮ ತಯಾರಿಯಲ್ಲಿ ನಾವು ಹೆಚ್ಚಿನ ಜನನ ಬರೋ ನಿರೀಕ್ಷೆ ಇದೆ. ಹಾಗಾಗಿ ಹೆಲಿಪ್ಯಾಡ್ಸ್ ಒಂದು 5 ಹೆಲಿಪ್ಯಾಡ್ಗಳನ್ನು ತಯಾರು ಮಾಡಿದ್ದಾವೆ. ಈಗ ಆಲ್ರೆಡಿ ಈಗ ನಾವು ಹರದನಹಳ್ಳಿಯಲ್ಲಿ ಈಗ ಇದ್ದೇವೆ, ಅಲ್ಲಿ ಒಂದು ಹೆಲಿಪ್ಯಾಡ್ ವೀಕ್ಷಣೆಯನ್ನು ಮಾಡ್ತಾ ಇದ್ದೇವೆ. ಸೊ ಇನ್ನೊಂದು ಹೆಲಿಪ್ಯಾಡ್ ಪಕ್ಕದಲ್ಲಿಯೂ ಸಹ ನಾವು ತಯಾರು ಮಾಡ್ತಾ ಇದ್ದೇವೆ. ಇನ್ನು ಹೊಳೆನರಸೀಪುರದಲ್ಲಿ 3 ಹೆಲಿಪ್ಯಾಡ್ಸ್ ಇದೆ. ಗಣ್ಯರು ಮತ್ತು ಅತಿ ಗಣ್ಯರು ಬರೋ ನಿರೀಕ್ಷೆ ಇರೋದ್ರಿಂದ ಈಗ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇವತ್ತು ಪಾರ್ಥಿವ ಶರೀರ ನಮ್ಮ ಚನ್ನರಾಯಪಟ್ಟಣ ಮುಖಾಂತರ ರಸ್ತೆ ಮುಖಾಂತರ ಹಾಸನವನ್ನು ಪ್ರವೇಶ ಮಾಡಲಿದೆ. ಅಲ್ಲಿಂದ ಡೈರಿ ಸರ್ಕಲ್, NR ಸರ್ಕಲ್, ಅಲ್ಲಿಂದ ಹೊಸಳಿಗೆ ಬರುತ್ತೆ. ಅಲ್ಲಿಂದ ಅವರ ಹುಟ್ಟೂರಾದ ಮುತ್ತಿಗೆ ಹಿರೇಹಳ್ಳಿ ಅಂತ ಊರಿದೆ, ಅಲ್ಲಿ ಒಳಗಡೆ ಹೋಗಿ ಮತ್ತೆ ಅವರ ದರ್ಶನ ಪಡೆದು ನೆಕ್ಸ್ಟು ಹೊಳೆನರಸೀಪುರ ಬಂದು ಹರದನಹಳ್ಳಿವರೆಗೆ ಬರುತ್ತೆ. ಇದು ಎಲ್ಲ ಒಂದು ರೂಟ್ ಮ್ಯಾಪ್ ನಾವು ಹಾಕ್ಕೊಂಡಿದ್ದೇವೆ. ಅಲಾಂಗ್ ವಿತ್ ದಟ್ ಒನ್ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದಾಗೆ ದರ್ಶನ ಮಾಡಲಿಕ್ಕೂ ಸಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾಳೆ ಮಧ್ಯಾಹ್ನ ಹೊತ್ತಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಹಾನರಬಲ್ ನಮ್ಮ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಯವರು ಸಹ ಅವರ ಸಹ ಒಂದು TP ನಮಗೆ ರಿಸೀವ್ ಆಗಿದೆ. 3 ಗಂಟೆಗೆ ಅವರ ಆಗಮನ ಆಗಲಿದೆ. ಮತ್ತು ಇತರ ಗಣ್ಯರ TPಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಬಟ್ ಈಗ ಸದ್ಯಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಮೇಡಮ್, ಈಗ ನೀವು ಮುನ್ನೆಚ್ಚರಿಕೆ ಕ್ರಮವಾಗಿ ಇಂದು ಮತ್ತು ನಾಳೆ ಜಿಲ್ಲಾದ್ಯಂತ ಮದ್ಯಮಾರಾಟವನ್ನು ಸಹ ನಿಷೇಧ ಮಾಡಿ ಆ ಥರದ ಯಾವ್ಯಾವೆಲ್ಲ ಕ್ರಮಗಳು ಆಗಿದೆ ಮೇಡಮ್ ಶಾಂತಿ ಸುವ್ಯವಸ್ಥೆಯಿಂದ ನೆರವೇರಬೇಕು ಅಂತ? ಹೌದು, ಈಗ ಆಲ್ರೆಡಿ ನಾವು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ SP ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಲಾಗಿದೆ. ಯಾವುದೇ ಶಾಂತಿ ಭಂಗ ಉಂಟಾಗದೆ ಅಥವಾ ಗೊಂದಲ ಉಂಟಾಗದ ರೀತಿ ಶಾಂತಿಯುತವಾಗಿ ದರ್ಶನವನ್ನು ನೀಡುವುದು ಮತ್ತು ಅಂತ್ಯ ಸಂಸ್ಕಾರ ಕಾರ್ಯವನ್ನು ರಾಜ್ಯ ಸರ್ಕಾರದ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನಡೆಸಲಿಕ್ಕೆ ಇದು ಆಗಿದೆ. ಮತ್ತು ಇವತ್ತು ಮತ್ತು ನಾಳೆಯನ್ನು ನಮ್ಮ ಹಾಸನ ಜಿಲ್ಲೆಯಾದ್ಯಂತ ಮದ್ಯಪಾನವನ್ನು ನಿಷೇಧ ಮಾಡಲಾಗಿದೆ. ಡ್ರೈ ಡೇ ಅಂತ ಘೋಷಣೆ ಮಾಡಲಾಗಿದೆ. ಮತ್ತು ಸದ್ಯದಲ್ಲಿ ತುಂಬ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ನಡೀತಾ ಇದೆ. ಯಾವುದೇ ತೊಂದರೆ ಇಲ್ಲದೆ ನಾವು ಇದನ್ನು ಸಜ್ಜಾಗಿದ್ದೇವೆ ಜಿಲ್ಲಾಡಳಿತ. ಇದು ಜಿಲ್ಲಾಧಿಕಾರಿಯಾದಂತಹ ಕೆ.ಎಸ್. ದತ್ತಕುಮಾರಿ ಅವರ ಮಾತುಗಳು. ಈಗಾಗಲೇ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಯಾವುದೇ ರೀತಿಯ ಗೊಂದಲಗಳು ಉಂಟಾಗದಿಲ್ಲ ರೀತಿ ಇಂದು ಮತ್ತು ನಾಳೆ ಮದ್ಯ ಮಾರಾಟವನ್ನು ಸಹ ನಿಷೇಧ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದಂತಹ ಡಿ.ಕೆ. ಶಿವಕುಮಾರ್ ಅವರು ನಾಳೆ ಮಧ್ಯಾಹ್ನ 3 ಗಂಟೆಗೆ ಆಗಮಿಸಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗಾಗಿ ಈಗ ಹೆಲಿಪ್ಯಾಡ್ಗಳ ನಿರ್ಮಾಣ ಏನಿದೆ ಅದರ ಸಿದ್ಧತೆಯನ್ನು ಪರಿಶೀಲನೆ ನಡೆಸ್ತಿದ್ದೀನಿ ಅಂತ ಹೇಳಿ ಜಿಲ್ಲಾಧಿಕಾರಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ TV, ಹರದನಹಳ್ಳಿ.